ನಾನು ಡೇಟ್ ಪೋಸ್ಟ್ಪೋಂಡ್ ಆದಾಗ ನಾನು ಇನ್ನು ವೇಟ್ ಮಾಡೋದು ಒಳ್ಳೇದಲ್ಲ, ಅದಕ್ಕೆ ನಾನು ನೋಟಿಸ್ ಕಳಿಸಿದ್ದೇನೆ. ಆವಾಗ ನೋಟಿಸ್ ಕಳಿಸಿದ ಮೇಲೆ ಈಗ ಏನಾಗಿದೆ, ನನ್ನ ಇವರೆಲ್ಲ ಕನ್ನಡ ವಿರೋಧಿ ಅಂತ ಹೇಳಕ್ ಶುರು ಮಾಡಿದ್ದಾರೆ. ನಾನು ಕನ್ನಡ ವಿರೋಧಿ ಅಲ್ಲ. ಅವ್ರು ಹೇಳ್ತಾರೆ ತಮಿಳ್ ಪಿಕ್ಚರ್ ಮಾಡಬೇಕು, ತೆಲುಗು ಪಿಕ್ಚರ್ ಮಾಡಬೇಕು ಅಂತ ಹೇಳ್ತಾರೆ. ತಮಿಳು ತೆಲುಗು ಚಿತ್ರ ಮಾಡೋದಾದ್ರೆ ನಾನು ಕನ್ನಡ ಆಕ್ಟರ್ನ ಯಾಕೆ ಸೈನ್ ಮಾಡ್ತೀನಿ, ತಮಿಳ್ ತೆಲುಗು ಆಕ್ಟರ್ನ ಸೈನ್ ಮಾಡ್ತೀನಿ ಅಲ್ವಾ? ಅದಕ್ಕೆ ಅದಲ್ಲದೆ ಒಂದು ಅಗ್ರಿಮೆಂಟ್ ಇದೆ, ನಂದು ಧ್ರುವ ಸರ್ಜಾರ ಮಧ್ಯೆ ಒಂದು ಅಗ್ರಿಮೆಂಟ್ ಇದೆ. ಆ ಅಗ್ರಿಮೆಂಟ್ ಅಲ್ಲಿ ಕಂಪ್ಯೂಟರ್ ಬರ್ದಿದೆ, ಐ ಎಂ ಎ ಸೋಲ್ಜರ್ ಕನ್ನಡ ಚಿತ್ರ ಅಂತ ಕ್ಲಿಯರ್ ಆಗಿ ಬರ್ದಿದೆ. ಅದರಲ್ಲಿ ಎಲ್ಲೂ ತಮಿಳ್ ತೆಲುಗು ಮೆನ್ಷನ್ ಮಾಡಿಲ್ಲ. ನಾನು ಹೇಳಲಿಲ್ಲ, ಯಾಕೆ ನಾನು ಕನ್ನಡ ಚಿತ್ರರಂಗಕ್ಕೆ ಬಂದಿದ್ದೀನಿ. ಈ ಲಾಂಚ್ ಆಗಿರೋದು ನನ್ನ ಕನ್ನಡ ಚಿತ್ರರಂಗದಲ್ಲಿ. ಮೊದಲನೇ ಚಿತ್ರ ಸೂಪರ್ ಹಿಟ್ ಆಗಿದೆ, ಶನಿ ಸೂಪರ್ ಹಿಟ್ ಆಗಿದೆ, ಮಹಾಕಾಳಿ ಸೂಪರ್ ಹಿಟ್ ಆಗಿದೆ. ನನ್ನ ತಾಯಿಯ ಆಶೀರ್ವಾದ ನನಗಿದೆ. ನಾನು ನನ್ನ ತಾಯಿಯ ಆಶೀರ್ವಾದ ಬಿಟ್ಟು ನಾನು ಬೇರೆ ಕಡೆ ಯಾಕೆ ಹೋಗ್ತೀನಿ? ಖಂಡಿತ ಇಲ್ಲ, ಇದು ಖಂಡಿತ ಸುಳ್ಳು. ಅದಕ್ಕಾಗಿ ಇದು ನ್ಯಾಯದಲ್ಲಿದೆ. ಏನು ನ್ಯಾಯಾಲಯ ನನಗೆ ಜಡ್ಜ್ ಕೊಡುತ್ತೆ ನಾನು ಅದನ್ನು ಎಕ್ಸೆಪ್ಟ್ ಮಾಡ್ತೀನಿ. ಹಾಗೆ ನನಗೆ ಯಾರ ಮೇಲೂ ಏನು ಬೇಸರ ಇಲ್ಲ. ಬಟ್ ಟೈಮ್